ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮನ್ನು ಮಾತಾಡ್ತಾ ಇರೋದು. ಸೊ ಹಿಂದಿನ ವೀಡಿಯೋದಲ್ಲಿ ಹೆಗ್ಗಡೆ ಜಾತ್ರೆಯ ಮೊದಲನೇ ದಿನವನ್ನು ತೋರಿಸಿದ್ದೆ. ಸೊ ಇವತ್ತು ಎರಡನೇ ದಿನ. ಸೊ ಇವತ್ತು ಒಂದು ತುಂಬ ಮುಖ್ಯವಾದ ಒಂದು ಡಿಸಿಷನ್ನ ತಗೊಂಡಿದ್ದೀನಿ. ಏನಪ್ಪ ಅಂತಂದರೆ, ಸೊ ನನ್ನ ಕಳೆದ ಕೆಲವು ವ್ಲಾಗ್ಸ್ಗಳನ್ನ ನೋಡಿದ್ರೆ, ಸೊ ಸುಮಾರು ಕಂಟಿನ್ಯೂಸ್ಲಾಗಿ ಒಂದು 12 ವ್ಲಾಗ್ಸ್ಗಳನ್ನ ನಾನು ಇಂಗ್ಲೀಷಲ್ಲೇ ಮಾಡಿದ್ದೀನಿ. ಸೊ ಏನಕ್ಕಪ್ಪ ಅಂತಂದರೆ, ಸೊ ನನಗೆ ಒಂದು ಥಾಟ್ಸ್ ಇತ್ತು, ಇಂಗ್ಲೀಷ್ನಲ್ಲಿ ಈ ವಿಷಯಗಳು ಹೊರಗಡೆ ರೀಚ್ ಆಗಬೇಕು ಆ್ಯಂಡ್ ನನಗೆ ರೀಚ್ ಕೂಡ ಜಾಸ್ತಿ ಸಿಗುತ್ತೆ ಆ್ಯಂಡ್ ತುಂಬ ವಿಷಯಗಳು ಇದಕ್ಕೆ ಪಾಯಿಂಟ್ಸ್ ಇತ್ತು ನನಗೆ. ಬಟ್ ಆದರೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ, ಐ ವಾಂಟ್ ಟು ಚೇಂಜ್ ದಿಸ್ ಪ್ಯಾಟರ್ನ್. ಸೊ ಮುಖ್ಯವಾಗಿ ನಾನು ಕನ್ನಡದಲ್ಲೇ ಈ ನನ್ನ ವ್ಲಾಗ್ಸ್ಗಳನ್ನ ಮಾಡಬೇಕು ಆ್ಯಂಡ್ ಇನ್ಸೈಡ್ ದ ಸ್ಟೋರೀಸ್. ಈಗ ನೋಡಿ, ಈ ರೀತಿ ಸಣ್ಣ ವ್ಯಾಪಾರಿಗಳು, ವ್ಯಾಪಾರಸ್ಥರು ಆ್ಯಂಡ್ ಒಂದು ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗಬೇಕು. ಅದು ಸ್ಪೆಷಲಿ ಕನ್ನಡದಲ್ಲೇ, ಕನ್ನಡದವರಿಗೋಸ್ಕರ ಅಂತ ನನಗೆ ಈಗ ಡಿಸೈಡ್ ಮಾಡಿದ್ದೀನಿ. ಸೊ ಕನ್ನಡಿಗರು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎರಡನೇ ದಿನದ ಕುರಿತು ಮಾತಾಡೋದಾದರೆ, ಸೊ ನಮ್ಮ ಗಾಡಿಯನ್ನು ನಾವು ಅಲ್ಲೇ ಸ್ಟ್ಯಾಂಡ್ ಮಾಡಿ ಬಂದಿದ್ವಿ. ಸೊ ಮಾರ್ನಿಂಗ್ ನಾನು ಅಲ್ಲಿಂದ ಸ್ಕೂಟಿಂದ ಬಂದು ಸೆಟಪ್ಗಳನ್ನೆಲ್ಲ ಮಾಡಿದೆ. ನಂತರ ನನ್ನ ಉಳಿದೆರಡು ಸದಸ್ಯರು ಕೂಡ ಮತ್ತೆ ನನ್ನ ಜೊತೆಗೆ ಜಾಯ್ನ್ ಆಗ್ತಾರೆ. ಸೊ ಇವಾಗ ನಾನು ನಿಮಗೆ ಒಂದು ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ. ಏನಂದರೆ, ನಮ್ಮೆಲ್ಲ ಪ್ರಾಡಕ್ಟ್ಸ್ಗಳು ಕೆಮಿಕಲ್ ಫ್ರೀ ಅಂತ ಹೇಳ್ತೀವಲ್ಲ. ಸೊ ಕೆಮಿಕಲ್ ಫ್ರೀ ಅಂದರೆ ಏನು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದರೆ ಏನು ಗೊತ್ತಾ? ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್, ಕಲರ್ ಹಾಕ್ತಾ ಇರೋದು, ಕೆಮಿಕಲ್ಸ್ ಹಾಕ್ತಾ ಇರೋ ಪ್ರಾಡಕ್ಟ್ಸ್ಗಳನ್ನ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಇಲ್ಲಿ ನಿಮಗೆ ನಾನೊಂದು ಕ್ಯಾಂಡಿನ ತೊಗೊಂಡಾಯ್ತು, ಆರೆಂಜ್ ಕ್ಯಾಂಡಿಗೆ 10 ರೂಪಾಯಲ್ಲಿ ಸಿಗುತ್ತೆ ನಮಗೆ. ಆದರೆ ನಿಜವಾಗ್ಲೂ ಒಂದು ಆರೆಂಜನ್ನ ತಗೊಂಡು ಕ್ಯಾಂಡಿ ಮಾಡಿ 10 ರೂಪಾಯಲ್ಲಿ ಕೊಡೋದಕ್ಕೆ ಸಾಧ್ಯನಾ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕಾದಂತಹ ವಿಷಯ ಇದು. ಸೊ ವಿತ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾವುದೇ ಒಂದು ಪ್ರಾಡಕ್ಟ್ಗಳಾಗಲಿ ಅದರ ಇಂಗ್ರೀಡಿಯೆಂಟ್ಸ್ ಅಂತ ಒಂದು ಲೇಬಲ್ ಇರುತ್ತೆ, ಅಲ್ಲಿ ನಾವು ಗಮನಿಸಬೇಕಾದ ಅಂಶ ಇರುತ್ತೆ. ಓಕೆ ನೋಡಿ, ನನಗೆ ಆರೆಂಜ್ ತಗೊಂಡಿದ್ದೀನಲ್ಲ, ಸೊ ಇದರಲ್ಲಿ ಆರೆಂಜ್ ಇದೆಯಾ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲಿರೋ ಕಂಟೆಂಟ್ಸ್ಗಳನ್ನ ನೋಡಿ. ವಾಟರ್ ಅಂದರೆ ನೀರಿದೆ, ಶುಗರ್ ಇದೆ, ಲಿಕ್ವಿಡ್ ಗ್ಲುಕೋಸ್ ಇದೆಯಂತೆ, ಪ್ಲಸ್ ಆ್ಯಸಿಡಿಟಿ ರೆಗ್ಯುಲೇಟರ್ಸ್ ಇದೆಯಂತೆ, ಪ್ಲಸ್ ಸ್ಟೇಬಲೈಸರ್ ಇದೆ ಅಂತೆ. ಸೊ ಓಕೆನಾ, ಇಲ್ಲೂ ಕೂಡ ಮೆನ್ಷನ್ ಇಲ್ಲ, ಆರೆಂಜ್ ಇದೆ ಅಂತ. ಸೊ ಕೆಳಗಡೆ ನೋಡಿ, ಸಿಂಥೆಟಿಕ್ ಫುಡ್ ಕಲರ್ ಹಾಕಿದ್ದಾರೆ ಮತ್ತು ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳನ್ನ ಹಾಕಿದ್ದಾರೆ. ಇಷ್ಟೇ ಇರೋದು ಇದರಲ್ಲಿರೋ ಕಂಟೆಂಟ್ಸ್ಗಳಂದರೆ ಏನೂ ಇಲ್ಲ. ಒರಿಜಿನಲ್ ಆಗಿ ಇದರಲ್ಲಿ ಆರೆಂಜೇ ಇಲ್ಲ, ಸಿಂಥೆಟಿಕ್ ಕಲರು ಮತ್ತು ಕೆಮಿಕಲ್ಸ್ ಬಿಟ್ಟರೆ ಇದರಲ್ಲಿ ಆರೆಂಜ್ ಹಣ್ಣನ್ನು ಹಾಕಿಲ್ಲ, ಏನೂ ಹಾಕಿಲ್ಲ. ಸೊ ಇದೇ ನೋಡಿ ಕೆಮಿಕಲ್ ಫುಡ್ಸ್ ಅಂದರೆ. ನಾವು ತಿನ್ನೋ ಪ್ರತಿಯೊಂದು ಆಹಾರದಲ್ಲೂ ಕೂಡ ಈಗ ಕೆಮಿಕಲ್ ಫುಡ್ಸ್ಗಳು ಬರ್ತದೆ. ಸೊ ಈಗ ನಮ್ಮ ಪ್ರಯತ್ನ ಏನಂದರೆ, ನಮ್ಮ ಒಂದು ರಸಾಮೃತಮ್ ಅಂತ ನಾವೇನು ಶುರು ಮಾಡಿದ್ದೀವಿ, ಸೊ ಇದ್ರ ಮೂಲಕ ಜನರಿಗೆ ಕೆಮಿಕಲ್ ಫ್ರೀ ಫುಡ್ಗಳನ್ನ ಜನರಿಗೆ ನೇರವಾಗಿ ನೀಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಇಲ್ಲಿ ಇನ್ನೂ ಏನೇನು ನಡೀತು ಅಂತ ಹೇಳ್ತೀನಿ. ಸೊ ಎರಡನೇ ದಿನ ಅಂದರೆ, ಸೊ ಇಲ್ಲಿ ಒಂದು ಅಡ್ವೊಕೇಟ್ ಇದ್ದಾರೆ ಈ ಊರಲ್ಲಿ. ಅವರು ಏನು ಮಾಡ್ತಾರೆ ಅಂದರೆ, ಪ್ರತಿ ವರ್ಷ ಜಾತ್ರೆ ನಡೆದ ಎರಡನೇ ದಿನ ಅಲ್ಲಿರುವ ವ್ಯಾಪಾರಸ್ಥರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬಾ ಮೆಚ್ಚುವಂತಹ ವಿಷಯ. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನೋಡ್ತಾ ಇದ್ದಾರೆ ವಿಡಿಯೋದಲ್ಲಿ ಯಾವ ರೀತಿ ಹಂಚ್ತಾ ಇದ್ದಾರೆ ಅಂತ. ಇವರನ್ನೆಲ್ಲ ಮಾತಾಡ್ಸಿದ್ದೀನಿ, ಅವ್ರು ಏನಂತಾರೆ ಅನ್ನೋದನ್ನೆಲ್ಲ ಕೇಳ್ಕೊಂಡು ಬರೋಣ ಬನ್ನಿ. ಇದು ಯಾರು ಇದನ್ನು ಮಾಡ್ತಾ ಇರೋದು? ಅಡ್ವೊಕೇಟ್ ಅವರು. ಸರ್ ತುಂಬ ಒಳ್ಳೆ ಕೆಲಸ. ನಮ್ಮದು ನಿಮ್ಮ ಸ್ಟುಡಿಯೋ ಅಂತ ಚಾನಲ್ ಇದೆ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಇದೆ. ನಿಮ್ಮ ಸ್ಟುಡಿಯೋ ಹಂಗೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ. ಒಳ್ಳೆ ಕೆಲಸ. ನಮ್ಮೂರಿಗೆ ಬಂದಿದ್ರಲ್ಲ, ಖುಷಿ. ಒಂದು ಎರಡು ಮಾತಾಡ್ತೇನೆ. ಹಾಗೆ ನಮ್ಮ ಜಿಲ್ಲೆಯಲ್ಲೇ ಪ್ರಸಿದ್ಧವಾದಂತಹ ಜಾತ್ರೆ ಹೆಗಡೆ ಜಾತ್ರೆಗೆ ಅನೇಕ ಊರುಗಳಿಂದ, ಜಿಲ್ಲೆಯ ಅನೇಕ ಕಡೆಗಳಿಂದ ಅಂಗಡಿ ವ್ಯಾಪಾರಸ್ಥರು ಬರ್ತಾರೆ. ಅವರಿಗೆ ಮಧ್ಯಾಹ್ನದ ಊಟ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೂ ಅವರಿಗೆ ಕಷ್ಟ ಆಗ್ತದೆ, ಜನಸಂದಣಿ ಇರ್ತದೆ. ಅದಕ್ಕಾಗಿ ಅದನ್ನೆಲ್ಲ ನೋಡಿ ನಮ್ಮ ಆತ್ಮೀಯ ಮಿತ್ರರು, ವಕೀಲರು ಆದಂಥ ವಿನಾಯಕ್ ಪಡಗಾರ್ ಅವರು ಎಲ್ಲ ಅಂಗಡಿಕಾರರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ವಂತ ಖರ್ಚಿನಲ್ಲಿ. ಅದೊಂದು ಸಮಾಜ ಸೇವೆ. ಹಾಗಾಗಿ ನಮ್ಮ ಮಿತ್ರರು ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ತುಂಬ ಖುಷಿ ಇದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಸೊ ಇವರ ಕಾರ್ಯಕ್ಕೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಮುಂದುವರೆದ್ರೆ, ಸೊ ಇವತ್ತು ನಮ್ಮ ಎರಡನೇ ದಿನ. ಸ್ಪೆಷಲಿ ಇವತ್ತು ನಮ್ಮ ಸ್ನ್ಯಾಕ್ಸ್ಗಳ ಐಟಮ್ಗಳಾಗಿ ಚಟ್ಟಂಪಡೆ ಮಾಡಿದ್ವಿ. ಚಟ್ಟಂಪಡೆ ಸೂಪರಾಗಿ ರೆಸ್ಪಾನ್ಸ್ ಸಿಕ್ತು. ಆ್ಯಂಡ್ ಹೋಳಿಗೆ ಮಾಡಿದ್ವಿ, 3 ರೀತಿ ಹೋಳಿಗೆಗಳನ್ನ ಕೊಟ್ವಿ.
ಆ್ಯಂಡ್ ವಿಶೇಷವಾಗಿ ನಾವು ಇನ್ನೊಂದು ಪ್ರಾಡಕ್ಟನ್ನು ಪರಿಚಯಿಸಿದ್ದೀವಿ, ಏನಪ್ಪ ಅಂತಂದರೆ ಒಂದು ಕಡಲೆಕಾಯಿ ಕಾಫಿ ಅಂತ ಆ್ಯಂಡ್ ಹರ್ಬಲ್ ಟೀ ಎರಡಿದೆ. ಸೊ ಇವತ್ತು ನಾವು ಕಡಲೆಕಾಯಿ ಕಾಫಿಯನ್ನು ಪರಿಚಯ ಮಾಡಿದ್ವಿ. ಅದಕ್ಕೆ ಅಲ್ಲಿಯ ಜನ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ, ತುಂಬಾ ಇಷ್ಟಪಟ್ಟರು ಆ್ಯಂಡ್ ತುಂಬ ಜನ ಪೌಡರ್ಗಳನ್ನ ಕೇಳಿದರು. ಸೊ ಸದ್ಯಕ್ಕೆ ಪೌಡರ್ ಸೇಲ್ಗಿಲ್ಲ. ಯಾರಾದರೂ ಹೊನ್ನಾವರ ಬಂದರೆ ನಮ್ಮ ಶಾಪ್ಗೆ ದಯವಿಟ್ಟು ವಿಸಿಟ್ ಮಾಡಿ ಆ್ಯಂಡ್ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಯಾರಾದರೂ ನಮ್ಮ ಸ್ಟಾಲ್ಗಳನ್ನ ಈ ರೀತಿ ಜಾತ್ರೆಗಳಲ್ಲಿ ಅಥವಾ ಎಲ್ಲಾದರೂ ನೋಡಿದಾಗ ನಿಯರ್ ಈ ಕಾರವಾರ ಟು ಮಂಗಳೂರು ಎಲ್ಲ ಇವೆಂಟ್ಗಳಲ್ಲಿ ನಾವು ಬರ್ತಾ ಇರ್ತೀವಿ. ಸೊ ನಮ್ಮ ಶಾಪ್ಗೆ ದಯವಿಟ್ಟು ಭೇಟಿ ಮಾಡಿ ಮತ್ತು ನಮ್ಮ ಪ್ರಾಡಕ್ಟ್ಗಳನ್ನ ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಕಾಫಿಯ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ, ಸೊ ತುಂಬ ಜನರಿಗೆ ನಾವು ಕರೀತಾ ಇರ್ತೀವಿ, ಸೊ ಬನ್ನಿ ತುಂಬ ಸ್ಪೆಷಲ್ ಕಾಫಿ ಇದೆ ಅಂತೆಲ್ಲ. ಸೊ ಒಬ್ಬ ಹೇಳ್ದ, ಇಲ್ಲ ನಾವು ಬೆಂಗಳೂರಲ್ಲಿ ಎಂತೆಂಥ ಕಾಫಿಗಳನ್ನ ಕುಡಿದಿದ್ದೀನಿ, ನಿಮ್ದು ಏನು ಕಾಫಿ ಬಿಡಿ ಅಂತ ಹೇಳ್ದೆ. ನಾನು ಬನ್ನಿ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳಿದೆ. ಸೊ ಅದಕ್ಕೆ ಅವನು ಇಲ್ಲ ನಾನೆಲ್ಲ ನೋಡಿದ್ದೀನಿ ಅಂತ. ಸೊ ಅವನಿಗೆ ಫೋರ್ಸ್ಫುಲಿ ಕರೆದು ನಾನು ಟೇಸ್ಟ್ ಮಾಡಿ, ಪರವಾಗಿಲ್ಲ ನೀವು ದುಡ್ಡು ಕೊಡೋದು ಬೇಡ ಅಂತ ಕೊಟ್ಟಾಗ ಅವನು ಕುಡಿದು ಸೂಪರಾಗಿದೆ, ಈ ಥರ ಕುಡ್ದೇ ಇಲ್ಲ ನಾನು ಅಂತೆಲ್ಲ ಅಂದರೆ ಹಾನೆಸ್ಟಾಗಿ ಒಪಿನಿಯನ್ ಕೊಟ್ಟ. ಸೊ ಅಂದರೆ ಅದು ಕಾಫಿನೇ ಆಗಿದೆ, ಸೊ ಅದು ಮೇಕಿಂಗ್ ಪ್ರೊಸೆಸ್ಗಳೇ ಆಗಿದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಈ ಕಾಫಿ ಪೌಡರನ್ನು ಹೇಗೆ ಮಾಡೋದು, ಸೊ ಇವೆಲ್ಲ ಪ್ರಾಡಕ್ಟ್ಸ್ಗಳ ಮೇಕಿಂಗ್ ಹೇಗಿರುತ್ತೆ ಅನ್ನೋದೆಲ್ಲ ನಿಮಗೆ ಈ ಒಂದು ಚಾನಲ್ನ ಮೂಲಕ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ನೋಡ್ತಾ ಕತ್ಲು ಆಗೇ ಬಿಡುತ್ತೆ. ಟೈಮ್ ಯಾವ ರೀತಿ ಪಾಸ್ ಆಗ್ತಾಯಿದೆ ಅಂತ ಹೇಳೋಕ್ಕೆ ಆಗಲ್ಲ. ಸೊ 2025 ಕಳೆದು 2026 ಜನವರಿ ಕೂಡ ಮುಗಿತಾನೆ ಬಂದ್ಬಿಡ್ತು. ಸೊ ಇನ್ನೂ ಕೂಡ ಮಾಡೋದಕ್ಕೆ ತುಂಬ ಕೆಲಸಗಳು ಬಾಕಿ ಇದೆ. ಸೊ ಓಕೆ, ಇಲ್ಲಿಗೆ ನನ್ನ 2ನೇ ದಿನದ ಎಕ್ಸ್ಪೀರಿಯನ್ಸನ್ನು ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವೀಡಿಯೋವನ್ನು ಮಿಸ್ ಮಾಡ್ಕೋಬೇಡಿ, ಯಾಕೆಂದರೆ ನಮ್ಮ ಪ್ರಾಡಕ್ಟ್ಗಳನ್ನ ಯಾರು ಟೇಸ್ಟ್ ಮಾಡಿದರೆ ಅವ್ರ ಹತ್ರ ಎಲ್ಲ ಹಾನೆಸ್ಟ್ ಒಪಿನಿಯನ್ಸ್ನ ತೊಗೊಂಡಿದ್ದೀವಿ. ಸೊ ಮುಂದಿನ ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ, ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ. ಈ ಒಂದು ವೀಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ಕಲ್ಲಿ, ಯಾರೆಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ದಾರಾ, ದಯವಿಟ್ಟು ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ, ಮತ್ತೆ ಸಿಗೋಣ, ಬಾಯ್.